ಸೊ ನಾನು ಕೆಲಸ ಮಾಡ್ತಾ ಇರೋದು ನನಗೋಸ್ಕರ ಅಲ್ಲ, ನನ್ನನ್ನು ನಂಬ್ಕೊಂಡಿರೋರಿಗೋಸ್ಕರ. ಇವಾಗಲೇ ಕೇಳಿದ್ರಲ್ಲ ಬೋರ್ ಆಗಲ್ವಾ ಅಂತ, ಅದಕ್ಕೆ ಉತ್ತರನೂ ಇದೆ. ನಮ್ಮನ್ನು ನಂಬ್ಕೊಂಡು ಒಂದಷ್ಟು ಜನ ಬದುಕಿದ್ದಾರೆ, ಒಂದಷ್ಟು ಜನರ ಜೀವನ ನಡೀತಾ ಇದೆ. ಆಮೇಲೆ ಅವ್ರ ಮೇಲಿನ ಜವಾಬ್ದಾರಿ ನಮ್ಮದು ಅನ್ನೋದು ಮನಸ್ಸಿಗೆ ಬಂದು ಅರ್ಥ ಮಾಡ್ಕೊಂಡ್ರೆ ಈ ಸುಸ್ತು ಅನ್ನೋದು ಹತ್ರನೇ ಸುಳಿಯಲ್ಲ, ಬೋರ್ ಅಂತೂ ಖಂಡಿತ ಆಗಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ ಭೂಮಿಕಾ, ಇನ್ನೊಬ್ರು ಖುಷಿನಲ್ಲಿ ನಮ್ಮ ಖುಷಿನ ಕಂಡ್ಕೋತೀವಲ್ಲ, ಅದೇ ನಿಜವಾದ ಖುಷಿ. ಏನು ಹಾಗೆ ನೋಡ್ತಾ ಇದ್ದೀರಾ? ಏನು ಗೊತ್ತಾಗತ್ತ ಮುರ, ಹೀಗೆ ಯಾವಾಗಲೂ ಒಂದೊಂದ್ಸರಿ ನಿಮ್ಮ ಬಗ್ಗೆ ಯೋಚನೆ ಬಂದಾಗ ಆ ದೇವರು ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆತನನ ತಗೊಂಡು ನಿಮ್ಮಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ನೀವು ತುಂಬಾನೇ ಒಳ್ಳೆಯವರು. ನೀವು ಕಡಿಮೆ ಇಲ್ಲ ಭೂಮಿಕಾ. ನನ್ನಲ್ಲಿ ನಿಮಗೆ ಒಳ್ಳೆತನ ಕಂಡಿದೆ ಅಂದರೆ ನೀವು ಒಳ್ಳೆಯವರೇ. ಇವನೇನ ಅಕ್ಕನ ಮದ್ವೆ ಆಗಕ್ ಬಂದಿರೋದು? ಸಿಕ್ತವರೇ ಸಿಕ್ತಿದಾರಲ್ವಾ ಗುರು? ಪ್ರಪಂಚ ಇಷ್ಟು ಚಿಕ್ಕದ? ನಮ್ಮ ಅದಕ್ಕೇನೆ ನನಗೆ ತಾಯಿ ಸ್ಥಾನದಲ್ಲಿ ಮತ್ತೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾನು ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡಿದ್ದೆ. ಇವರೇನ ಅವನ ಅದಕ್ಕೆ ಅವತ್ ಬಾಯಿ ತುಂಬಾ ಅವ್ರನ್ನ ಹೊಗಳ್ತಿದ್ದ. ಅವನ್ ಹೇಳಿದ್ದಕ್ಕೂ ನಾನ್ ನೋಡಿದ್ದಕ್ಕೂ ಸಂಬಂಧನೇ ಇಲ್ವಲ್ಲ. ಅಯ್ಯೋ, ಅದ್ ಹೆಂಗಾದ್ರೂ ಹಾಳಾಗೋಗ್ಲಿ, ಹುಡುಗ ಅಂತೂ ಅಪ್ಪಟ ಅಪರಂಜಿ. ಆದ್ರೆ ನಾನೇನಾದ್ರೂ ಮಾತಾಡಕ್ ಹೋದ್ರೆ ನನ್ ಮೇಲಿರೋ ಕೋಪಕ್ಕೆ ನಾನು ಹೆಂಗ್ ಬಟ್ಟೆ ಕಟ್ ಮಾಡ್ತೀನೋ ಹಂಗೆ ಸರಕ್ ಅಂತ ಸಂಬಂಧನೇ ಕಟ್ ಮಾಡ್ಬಿಟ್ರೆ ಬೇಡ ಬೇಡ, ನಾನು ಯಾವ್ದೋ ಒಂದ್ ಮೂಲೆಗೆ ಫಿಕ್ಸ್ ಆಗ್ಬಿಡ್ತೀನಿ. ಆಮೇಲೆ ನಿಧಾನಕ್ಕೆ ಸಾರಿ ಕೇಳ್ಬೋದು. ಅಯ್ಯೋ, ಆದ್ರೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಲ್ವಾ? ಹೋಗ್ಲಿ, ಮಾತಾಡ್ಸೇ ಬಿಡ್ತೀನಿ. ಚಿನ್ನುಮರಿ, ನಂಗೆ ಸ್ವಲ್ಪ ನೀರು ಕೊಡ್ತೀರಾ? ಚಿನ್ನುಮರಿ, ನಂಗೆ ಸ್ವಲ್ಪ ನೀರು ಕೊಡ್ತೀರಾ? ಏನು ಮಾಡ್ತಾ ಇದ್ದೀರಿ ಜಾನ್ವಿ ಅವರೇ? ಏನ್ ಮಾಡ್ತಾ ಇದ್ದೀರಿ ಜಾನ್ವಿ ಅವರೇ? ನಾನು ಮಾಡ್ದಂಗೆ ಇಮಿಟೇಟ್ ಮಾಡೋದಾ? ನಾನು ಮಾಡ್ದಂಗೆ ಇಮಿಟೇಟ್ ಮಾಡೋದಾ? ಐ ಲವ್ ಯು. ಐ ಲವ್ ಯು. ಚಿನ್ನುಮರಿ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ನಕ್ಕಿಲ್ಲ ನೋಡಿ. ನೋಡಿದ್ರಾ, ನಿಮ್ ಮುಖದಲ್ಲಿ ಈ ನಗು ಕಾಣ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಕಪಿ ತರ ಆಡಿದ್ದು. ಇವತ್ತು ಹೆಂಗಾರ ಮಾಡಿ ಎಲ್ಲ ಹೇಳಲೇಬೇಕು. ಹಂಗೂ ಏನಂದ್ರು, ಬೋದಾರೆ ಬೈದ್ರೆ ಬೈಕೊಳ್ಳಿ, ನನ್ನ ಹೆಂಡತಿ ಅಲ್ವೇ, ನಂಗೆ ಅವಮಾನ್ವೇ? ಹೇಳ್ಬೇಕು ಅಂತಿದ್ರಿ? ಅದು ಮೇಡಮ್ ಅವರೇ, ಅದು ಆಫೀಸ್ದಾಗ ಹೋಗಿದ್ದೆ, ನಿಮ್ಮ ಕೆಲಸಕ್ಕೆ ಬರ್ತಾ ಇಲ್ಲ ಅಂದ್ರು, ಅದಕ್ಕೆ ಯಾಕೆ ಅಂತ ವಿಚಾರಿಸ್ಕೊಂಡು ಹೋಗಮ್ಮ ಅಂತ ಕೇಳಮ್ಮ ಅಂತ ಬಂದೆ ಅಷ್ಟೇ. ಅದು ಆಫೀಸಿಗೆ ಸುಮ್ಮನೆ ರಜಾ ಹಾಕಿದ್ದೆ ಅಷ್ಟೇ. ನಾನೇನು ಬರ್ತೀನಿ. ದೇವ್ರೆ, ಆ ಸ್ವಾಮಿ ಏನು ಹೇಳಕ್ ಬಂದಿದ್ದಕ್ಕೇನೆ ಗದರ್ಬಿಟ್ರು. ನಾನು ಏನು ಹೇಳ್ದೆ ಸುಮ್ಮನಿದ್ದು ಒಳ್ಳೇದಾಯ್ತು. ನನ್ಗೆ ಈ ಕಡೆ ಹೇಳಕ್ಕೂ ಆಯ್ತಿಲ್ಲ, ಸುಮ್ಮನಿರೋಕ್ಕೂ ಆಯ್ತಿಲ್ಲ. ಹಿಂಗೆ ಆದ್ರೂ ಮುಂದಕ್ಕೆ ಹೆಂಗೆ? ಸ್ನೇಹ, ನೀನ್ ಚಿಕ್ಕವಳಿದ್ದಾಗ ನಿಮ್ಮ ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು ಹೋಗುವಾಗ ನೀನು ನಾನು DC ಆಯ್ತೀನಿ, ಪರೀಕ್ಷೆ ಬರ್ದೇ ಬರಿತೀನಿ ಅಂತ ಹೇಳಿದ್ದು ಈಗಲೂ ನನ್ನ ಕಣ್ಣಿಗೆ ಕಟ್ಟದಂಗೆ ಐತೆ ಕಣವಿ. ಆಗ ನಾನು ಏನೋ ಚಿಕ್ಕ ಹುಡುಗಿ ಮಾತಾಡ್ತಾಳೆ ಅಂದ್ಕೊಂಬಿಟ್ಟಿದ್ದೆ. ಆದರೆ ಆ ವಿಷಯನ ನೀನು ಗಂಭೀರವಾಗಿ ತಕೊಂಡು ಇವಾಗ ಪರೀಕ್ಷೆ ಬರೆಯಕ್ಕೆ ಹೋಯ್ತಾ ಇದೆಯಲ್ಲ, ನಂಗೆ ಶಾನ ಹೆಮ್ಮೆ ಅನಿಸ್ತದೆ ಕಣವ. ಕೀರ್ತನ, ನಾನೇ ನಿನ್ನ ಹತ್ರ ಬರೋಣ ಅಂದ್ಕೊಂಡೆ. ಯಾಕೆ ಊಟಕ್ಕೆ ಬರಲಿಲ್ಲ? ಅದು ಸತ್ಯ, ನೀನು ಸಸ್ಪೆಂಡ್ ಆಗಿರೋ ವಿಷಯ ಕೇಳಿದಾಗಿಂದ ನನಗೆ ಹಸಿವೆ ಆಗ್ತಾ ಇಲ್ಲ.
ಹೊಟ್ಟೆ ತುಂಬ ಹೋಗಿದೆ. ಕೀರ್ತನ, ಈಗಲೂ ವ್ಯಂಗ್ಯ ಬೇಕಾ? ನಾನೇ ಎಲ್ಲ ಬಿಟ್ಬಿಟ್ಟಿದ್ದೀನಿ. ನೀನಿನ್ನೂ ಯಾಕೆ ಹೀಗೆ ಇದೆಯಾ? ಬಿಟ್ಟು ಹಾಕು. ಅಲ್ಲ ಸತ್ಯ, ಆದರೂ ನಿನ್ನನ್ನು ಮೆಚ್ಚಬೇಕು. ಸಸ್ಪೆಂಡ್ ಆಗಿದ್ರು ಆ ಕೊರ್ಗು ನಿನ್ನಲ್ಲಿ ಒಂಚೂರು ಕಾಣಿಸ್ತಾನೆ ಇಲ್ವಲ್ಲ? ತಪ್ಪು ಮಾಡಿ ಸಸ್ಪೆಂಡ್ ಆಗಿದ್ದಿದ್ರೆ ಆ ಕೊರಗಿರುತ್ತೆ ಕೀರ್ತನ. ನಾನು ಒಳ್ಳೇದು ಮಾಡಿದ್ದೀನಿ, ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದೆಲ್ಲ ಟೆಂಪ್ರವರಿ ಅಷ್ಟೆ. ಎಲ್ಲ ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗುತ್ತೆ. ಏನೇ ಆದರೂ ಯು ಡಿಡ್ ಅ ಗ್ರೇಟ್ ಜಾಬ್ ಸತ್ಯ. ವೆಲ್ ಡನ್. ಹುಡುಗ್ರ ಹುಷಾರು ಕಣ್ರು, ಓಡಿ ಕೈಕಾಲು ಮುರ್ಕೋಬೇಡಿ. ಸಿಹಿ ನಿಧಾನಾಗಿ ಆಟ ಆಡು. ಅಜ್ಜಿ, ನಿಧಾನಕ್ಕೆ ಆಟ ಆಡಿದ್ರೆ ನಮ್ಗೆ ಕಂಬ ಸಿಗಲ್ಲ. ಮಕ್ಕಳ, ಇವತ್ತೊಂದ್ ದಿವಸ ಓಡೋ ಆಟ ಬಿಟ್ಟು ಬೇರೆ ಏನಾರು ಆಟ ಆಡಿ. ನಾಳೆ ಮದ್ವೆ ಬೇರೆ, ಬಿದ್ದು ಏಟ್ ಗೀಟ್ ಮಾಡ್ಕೊಂಡ್ರೆ ಏನ್ ಗತಿ? ಹೌದು ಕಣೆ ಸಿಹಿ, ಆಮೇಲೆ ನಾಳೆ ಫೋಟೋನಲ್ಲಿ ಬೂತಿ ಸೊಟ್ಟಗೆ ಬರುತ್ತೆ ನೋಡು. ಅಲ್ಲ ಕಣೆ, ನಮ್ಮ ಅಮ್ಮನ ಮದುವೆ ನಾನೇ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಈಗೇನು ಆಟ ಆಡ್ತಾ ಕುತ್ಕೊಂಡಿದ್ಯಲ್ಲ? ನಾನೇನ್ ಕುತ್ಕೊಂಡಿಲ್ಲ, ನಿಂತ್ಕೊಂಡ ಆಟ ಆಡ್ತಾ ಇರೋದು. ಬಾ, ಈ ಹುಡುಗಿ ಒಂದು ಮಾತು ನೆಲಕ್ಕೆ ಬೀಳಕ್ ಬಿಡಲ್ಲ ನೋಡಿ. ಆಂಟಿ, ಮಾತ್ ನೆಲಕ್ಕೆ ಹೆಂಗ್ ಬೀಳುತ್ತೆ? ಅಯ್ಯೋ, ಹೋಗಿ ನಿಮ್ ಜೊತೆ ಮಾತಾಡ್ತಿದ್ದೀನಲ್ಲ, ಈ ಸೂಜಿ ತಗೊಂಡು ನನ್ನ ಕಣ್ಣಿಗೆ ನಾನೇ ಚುಚ್ಕೋಬೇಕು. ಯಾಕ್ರೋ ಎಷ್ಟು ಅರ್ಜೆಂಟ್ ಆಗಿ ಕರೆದ್ರಿ? ಏನಾದ್ರೂ ಕೆಲ್ಸ ಇತ್ತಾ? ಇವತ್ತೇ ಲಾಸ್ಟ್ ಅಲ್ವಾ ನೀನ್ ನಮ್ ಜೊತೆ ಇರೋದು. ನಾವ್ ನಿಮ್ಮನ್ ತುಂಬಾ ಮಿಸ್ ಮಾಡ್ಕೋತೀವಿ. ಸೀತಾಂಟಿನೂ ಕೂಡ ತುಂಬಾ ಮಿಸ್ ಮಾಡ್ಕೋತೀವಿ. ತಗೋ. ನನ್ನ ಪಾಲಿಗೆ ಅಪ್ಪನ ಪ್ರೀತಿ ಅನ್ನೋದು ಆಕಾಶದಲ್ಲಿರೋ ನಕ್ಷತ್ರಗಳಿದ್ದ ಹಾಗೆ. ಯಾವತ್ತೂ ಕೈಗೆಟಕದೇ ಇರೋ ಕಲ್ಪನೆಗಳಷ್ಟೇ. ಹಾಗೆ ಅನ್ಕೋಬೇಡ ಶ್ರಾವಣಿ, ಜೀವನ ನಾವ್ ಅನ್ಕೊಂಡಾಗಿರೋದಿಲ್ಲ. ಹೌದು ಚಿಕ್ಕಮ್ಮ, ಜೀವನ ನಾವು ಅನ್ಕೊಂಡ್ ಹಾಗಿರಲ್ಲ. ಅದಕ್ಕೆ ಅಪ್ಪನ ಪ್ರೀತಿ ಮತ್ತೆ ನನಗೆ ಸಿಗುತ್ತೆ ಅಂತ ಅನ್ಕೊಳ್ಳೋದನ್ನೇ ನಾನು ಬಿಟ್ಬಿಟ್ಟಿದ್ದೀನಿ. ನಾನು ಅಪ್ಪಂಗೆ ಹತ್ರ ಆಗೋದು ಅಪ್ಪಂಗೆ ಅಷ್ಟೊಂದು ಹಿಂಸೆ ಕೊಡುತ್ತೆ ಅನ್ನೋದಾದ್ರೆ, ಅಪ್ಪನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋಳು ನಾನು ಅವ್ರಿಗೆ ಹಿಂಸೆ ಕೊಡೋಕೆ ಇಷ್ಟಪಡ್ತೀನಾ? ಇಲ್ಲ ಚಿಕ್ಕಮ್ಮ, ಖಂಡಿತ ಇಲ್ಲ. ಆದ್ರೆ ಸದ್ಯಕ್ಕೆ ನನ್ನ ಪಾಲಿಗೆ ಅಮ್ಮನ ಕಡೆಯವ್ರು ಯಾರೋ ಇದ್ದಾರೆ ಅನ್ನೋ ಸಮಾಧಾನ ಸಿಗ್ತಲ್ಲ, ಅಷ್ಟು ಸಾಕು. ಮಾವ, ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮನ ಹುಡ್ಕಲ್ಲ, ಅವ್ರಿಗೋಸ್ಕರ ಕೋರ್ಕಲ್ಲ, ಕಣ್ಣೀರು ಹಾಕಲ್ಲ. ಆದ್ರೆ ಆ ಸರನೇ ನಮ್ಮ ಅಪ್ಪ ಅಮ್ಮ ಅನ್ಕೊಂಡು ಸಂತೋಷವಾಗಿ ಹಾಕೊಳ್ತೀನಿ. ಪ್ಲೀಸ್ ಮಾವ, ನನಗನ್ನು ಕೊಟ್ಬಿಡಿ, ನಾನು ಜೋಪಾನವಾಗಿ ಇಟ್ಕೊಳ್ತೀನಿ. ಸರಿ ತುಳಸಿಯವರೇ, ಅದನ್ನು ತಂದು ಪೂರ್ಣಿಗೆ ಕೊಡಿ. ನನಗೆ ನೀವೇ ಹಾಕಿ.